ಆರ್ಟಿ ನಗರ ರಾಜಾಜಿನಗರದಲ್ಲಿ ಏಜೆಂಟ್ಗಳ ಕಚೇರಿ ಇದೆ. ಸಚಿವ ಬೈರತಿ ಸುರೇಶ್ಗೆ ದೂರನ್ನ ಈಗ ಗುತ್ತಿಗೆದಾರರ ಸಂಘ ಕೊಟ್ಟಿದೆ. ನಗರಾಭಿವೃದ್ಧಿ ಇಲಾಖೆ ವಿರುದ್ಧವೇ ನೇರ ಆರೋಪವನ್ನ ಮಾಡಲಾಗ್ತಾ ಇದೆ. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಏಜೆಂಟ್ಗಳ ಹಾವಳಿ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ ಅನ್ನುವಂತ ಆರೋಪ. ಕಚೇರಿಗಳು ಕೂಡ ಇದೆ ಅಂತಿದ್ದಾರೆ. ಏಜೆಂಟ್ಗಳ ಕಚೇರಿ ತಕೊಂಡು ಕೂತಿದ್ದಾರೆ. ಈಗ ಬೈರತಿ ಸುರೇಶ್ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ ಗುತ್ತಿಗೆದಾರರ ಸಂಘ. ನೇರ ಆರೋಪ ಇದು. ಗುತ್ತಿಗೆದಾರರಿಗೆ 38,000 ಕೋಟಿ ಬಾಕಿ ಇರುವಂಥ ಆರೋಪವನ್ನು ಈಗ ಗುತ್ತಿಗೆದಾರರ ಸಂಘ ಮಾಡ್ತಾ ಇದೆ. ಅದರ ಜೊತೆಗೆ ನೇರ ಆರೋಪವನ್ನು ಕೂಡ ಈಗ ಮಾಡಲಾಗ್ತಾ ಇದೆ. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಏಜೆಂಟ್ಗಳ ಹಾವಳಿ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ಅವ್ರಿಗೆ ಕೊಡಬೇಕಾಗತ್ತೆ, ಇದು ಬರೋದಿಲ್ಲ. ಆಮೇಲೆ ನಾವು ದುಡ್ಡೆಲ್ಲೋ ಹಾಕಿರ್ತೀವಿ, ಅದನ್ನು ಸರ್ಕಾರ ಬಿಡುಗಡೆ ಮಾಡದಿದ್ರೆ ನಾವು ಬದುಕೋದು ಹೇಗೆ? BJPಯವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಗುತ್ತಿಗೆದಾರ ಸಂತೋಷ್ ಅಂತ ಕಾಣಿಸುತ್ತೆ, ಆತ್ಮಹತ್ಯೆ ಮಾಡಿಕೊಂಡಿದ್ರು, ದುಡ್ಡನ್ನು ಕೊಟ್ಟಿರಲಿಲ್ಲ ಅಂತ ಹೇಳಿ. ಪರಿಸ್ಥಿತಿ ಏನಾಯಿತು? ಕಾಂಗ್ರೆಸ್ ಏನು ಹೇಳ್ತಾ ಇತ್ತು, ಈಗೇನು ಹೇಳುತ್ತೆ ಕಾಂಗ್ರೆಸ್ಸು? 7 ಸಚಿವರ ವಿರುದ್ಧ ಗುತ್ತಿಗೆದಾರರ ಗಂಭೀರ ಆರೋಪವನ್ನು ಮಾಡ್ತಾ ಇರೋದು. ಕಲ್ಯಾಣ ಕರ್ನಾಟಕದ 7 ಸಚಿವರಿಂದ ಅನ್ಯಾಯ ಆಗ್ತಾ ಇದೆ ಅಂತ ಕಿಡಿಕಾರ್ತಾ ಇದ್ದಾರೆ. 42 ಶಾಸಕರ ವಿರುದ್ಧವೂ ಕೂಡ ಕಿರುಕುಳ ಆರೋಪ ಕಲ್ಯಾಣ ಕರ್ನಾಟಕದ್ದು. ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಕೊಡಬೇಕು, ಮಾರ್ಚ್ 5ರಂದು ದಾಖಲೆ ಬಿಡುಗಡೆ ಮಾಡೋದಾಗಿ ಗುತ್ತಿಗೆದಾರರ ಸಂಘ ಹೇಳಿದೆ. ಬಿಡುಗಡೆ ಮಾಡಲೇಬೇಕು, ನೀವು ಹಿಂದೆ ಸರಿಯೋ ಹಾಗಿಲ್ಲ, ಬಿಡುಗಡೆ ಮಾಡಲೇಬೇಕು. ಇದೊಂಥರ ಏನು ಬ್ಲ್ಯಾಕ್ ಮೇಲ ಇದು? ಬಿಡುಗಡೆ ಮಾಡ್ತೀವಿ ಅಂತೇಳಿ ಅಂದರೆ ನಿಮ್ಗೆ ದುಡ್ಡು ಕೊಡೋದನ್ನು ಸರ್ಕಾರ ಬಿಡುಗಡೆ ಮಾಡಿಬಿಟ್ರೆ ಅಲ್ಲಿಗೆ ಮುಗಿದೋಯ್ತಾ? ಕಲ್ಯಾಣ ಕರ್ನಾಟಕ ಬಗ್ಗೆ ಸರ್ 5,000 ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕಕ್ಕೆ ಬಜೆಟಲ್ಲಿ ಪ್ರೊವಿಷನ್ ಇಟ್ಟರು ಸರ್. ಇಲ್ಲಿ ತನಕ ಈಗ ಮಾರ್ಚ್ ಬತ್ತು, ಈಗ ಮಾರ್ಚ್ಗಂತೂ ಬಜೆಟ್ ಮತ್ತು ಮುಗಿದು ಹೋಗ್ತಲ್ಲ, ಇಲ್ಲಿ ತನಕ 1,000 ರೂಪಾಯಿ ಟೆಂಡರ್ನೂ ಅಲ್ಲಿ ಕರೆದಿಲ್ಲ. ಒಂದೇ 1,000 ರೂಪಾಯಿದು 1,000 ರೂಪಾಯಿ ಟೆಂಡರ್ನೂ ಕರೆದಿಲ್ಲ. ಇದ್ರ ವಿಷಯದಾಗ ಮಾನ್ಯ ಮುಖ್ಯಮಂತ್ರಿಗಳು ಗಮನ ತಂದಿದ್ದೆವು, ಎಲ್ಲ 42 MLAಗಳು ಗಮನ ತಂದಿದ್ದೆವು, ಎಲ್ಲ 7 ಜಿಲ್ಲೆ ಮಿನಿಸ್ಟರ್ ಗಮನಕ್ಕೆ ತಂದಿದ್ದೆವು. ಏನು ತಂದರೂ ಯಾರೂ ಕೇರ್ ಮಾಡಿಲ್ಲ. ಇದು ಈಗೌಣ ಬಂದಮೇಲೆ ಹೇಳಕತ್ತೀವಿ ಸರ್ ನಿಮಗೆ. ಹೋಸಲನೂ ಇದೇ ಥರ ಮಾಡಿದ್ರು. ಹೋಸಲ ಏನು ಮಾಡಿದ್ರು, 5,000 ಟೆಂಡರ್ ಕರೀಲಿಲ್ಲ. ಕಡೆಗೆ ಬಂದರೆ ಏನು ಮಾಡಿದ್ರು, ಮಾರ್ಚ್ ಬರ್ತದೆ ಅಂತೇಳಿ ಎಲ್ಲ ಲ್ಯಾಂಡ್ ಆರ್ಮಿ ಕೊಟ್ಟು, ಲ್ಯಾಂಡ್ ಆರ್ಮಿ ಮತ್ತು ನಿರ್ಮಿತಿ ಕೇಂದ್ರ ಕೊಟ್ಟು ಯಾವ ಕಾಂಟ್ರಾಕ್ಟ್ರಿಗೆ ಒಂದು ಕೆಲಸ ಸಿಗಲಾರ್ದಂಗೆ ಮಾಡಿದ್ರು, ಯಾವ ಒಂದು ಕೆಲಸನೂ ಒಂದು ಇದ್ದಂಗೆ ಮಾಡಿದ್ರು. ಅದಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಭಾಳ ಅನ್ಯಾಯ ಆಗುತ್ತೆ ಈ ಸರ್ಕಾರದಿಂದ. ಮೊದಲಿನ ಸರ್ಕಾರ ಈ ಥರ ಮಾಡಿಲ್ಲ. ಮೊದಲಿನ ಸರ್ಕಾರ ಕೊಡ್ತಿತ್ತು ಲ್ಯಾಂಡ್ ಆರ್ಮಿಗೆ, ನಿರ್ಮಿತಿ ಕೇಂದ್ರಕ್ಕೆ ಏನೋ ಒಂದು 10%, 20%, 30%. ಆದರೆ ಇವರು ಇಲ್ಲಿ ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ಕೊಡಗದಾಲ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಈ ಮಾರ್ಚ್ 5ನೇ ತಾರೀಕಿಗೆ ಎಲ್ಲ ಎಷ್ಟೆಷ್ಟು ಪರ್ಸೆಂಟೇಜ್ ಕೊಡಬೇಕು ಎಲ್ಲ ಬಿಡುಗಡೆ ಮಾಡ್ತೀವಿ ಅಂತಾರಲ್ಲ, ಇದೊಂಥರ ನೀವು ಕೊಡಿ ದುಡ್ಡು, ಇಲ್ಲಾಂದರೆ ನಾನು ಬಿಡುಗಡೆ ಮಾಡಲ್ಲ, ನೀವು ಕೊಡದೇ ಇದ್ದರೆ ನಾನು ಬಿಡುಗಡೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ. ಯಾಕೆ ಹೇಳೋಕ್ಕೇನು ಕಷ್ಟ ಇವರಿಗೆ, ನಾವು ಎಷ್ಟೆಷ್ಟು ಕೊಡ್ತಾ ಇದ್ದೀವಿ, ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಅಂತೇಳಿ? ಅರುಣ್, ಖಂಡಿತ ಗುತ್ತಿಗೆದಾರರು ಕೂಡ ಎಲ್ಲೋ ಒಂದು ಕಡೆ ಗಾಳಿಯಲ್ಲಿ ಗುಂಡಾರಿಸ್ತಾ ಇದ್ದಾರಾ, ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಈ ಬಗ್ಗೆ ಅವರನ್ನು ಪ್ರಶ್ನೆ ಮಾಡಿದ್ರೆ ಖಂಡಿತ ನಾವು ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ, ಗಾಳಿಯಲ್ಲಿ ಗುಂಡಾರಿಸ್ತಾ ಇಲ್ಲ, ಇದರಿಂದ ಸಣ್ಣ ಗುತ್ತಿಗೆದಾರರಿಗೆ ಸಮಸ್ಯೆ ಆಗುತ್ತೆ, ಹಣ ಬಿಡುಗಡೆ ಮಾಡಲ್ಲ, ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಡೆಡ್ಲೈನ್ ಕೊಡ್ತಾ ಇದ್ವಿ, ಸರ್ಕಾರ ಮಾರ್ಚ್ 5ರ ಒಳಗಡೆ ಅಮೌಂಟನ್ನು ಬಿಡುಗಡೆ ಮಾಡದೆ ಹೋದರೆ ನಾವು ಹೋರಾಟವನ್ನು ಮಾಡ್ತೇವೆ. ಮಾರ್ಚ್ 5ನೇ ತಾರೀಕು ಬಹಿರಂಗಪಡಿಸ್ತೇವೆ, ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜನ್ನು ಕೇಳ್ತಾ ಇದ್ದಾರೆ ಅಂತೇಳಿ ಬಹಿರಂಗವನ್ನು ಪಡಿಸ್ತೇವೆ. ಜೊತೆಗೆ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕದ 7 ಸಚಿವರಿಂದ ಕಿರುಕುಳ ಆಗ್ತಾ ಇದೆ, 42 ಶಾಸಕರಿಂದ ನಮಗೆ ತೊಂದರೆ ಆಗ್ತಾ ಇದೆ. ಟೆಂಡರ್ ಹಂತದಲ್ಲೇ 10ರಿಂದ 15% ಕೇಳ್ತಾರೆ. ಇನ್ನು ಕಾಮಗಾರಿ ಮುಕ್ತಾಯ ವೇಳೆಗೆ ಎಷ್ಟು ಪರ್ಸೆಂಟೇಜನ್ನು ಕೇಳ್ಬೋದು ಲೆಕ್ಕ ಹಾಕ್ಕೊಳ್ಳಿ ಅಂತೇಳಿ ಹೇಳ್ತಾ ಇರುವಂಥದ್ದು. ಆ ರೀತಿಯಲ್ಲಿ ಸಚಿವರಿಂದ ತೊಂದರೆ ಆಗ್ತಾ ಇದೆ, ಹಣ ಬಿಡುಗಡೆಯನ್ನು ಮಾಡ್ತಾ ಇಲ್ಲ ಎನ್ನುವಂಥದ್ದು. ಮತ್ತು ಮಧ್ಯವರ್ತಿಗಳ ಹಾವಳಿದೆ ಅಂತಲೂ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಅದು ಪ್ರಮುಖವಾಗಿ ನಗರಾಭಿವೃದ್ಧಿ ಇಲಾಖೆ ಮತ್ತು ವಸತಿ ಇಲಾಖೆಯಲ್ಲೂ ಕೂಡ ಮಧ್ಯವರ್ತಿಗಳ ಹಾವಳಿ ಇದೆ. ಅದಕ್ಕೆ ಅಂತಲೇ ಸಪ್ರೇಟ್ ಆದಂಥ ಕಚೇರಿಗಳಿವೆ. ಆ ಕಚೇರಿಗೆ ಕರೆಸ್ಕೊಳ್ತಾರೆ, ಇಂಜಿನಿಯರ್ನ ಕರೆಸ್ಕೊಳ್ತಾರೆ, ಮಾತುಕತೆಯನ್ನು ಮಾಡ್ತಾರೆ, ಅವರಿಗೆ ಒಪ್ಪದೆ ಹೋದರೆ ಟೆಂಡರನ್ನು ಕ್ಯಾನ್ಸಲ್ ಮಾಡ್ತಾರೆ. ಈ ರೀತಿಯಾದಂಥ ತೊಂದರೆಗಳು ಆಗ್ತಾ ಹೋಗ್ತಾ ಇದೆ. ಈ ಬಗ್ಗೆ ನಾವು ಸಿದ್ದರಾಮಯ್ಯವರಿಗೆ ಪತ್ರ ಬರೆದಿದ್ದೀವಿ, ಜೊತೆಗೆ ಸಚಿವರುಗಳಿಗೂ ಕೂಡ ಪತ್ರವನ್ನು ಬರೆದಿದ್ದೀವಿ. ಆದರೆ ಸಮಸ್ಯೆ ಬಗೆಹರುವಂಥ ಕೆಲಸ ಆಗಿಲ್ಲ ಮತ್ತು ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ. ಈ ಕಾರಣದಿಂದ ಇವತ್ತು ನಾವು ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರವನ್ನು ಬರಿತಾ ಇದ್ದೀವಿ. ಈ ರೀತಿಯನ್ನು ಹಣ ಬಿಡುಗಡೆ ಮಾಡ್ದೇ ತೊಂದರೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಪತ್ರವನ್ನು ಬರೆದು ಹೋರಾಟವನ್ನು ಮಾಡ್ತಿದ್ದೀವಿ ಅಂತ ಕೂಡ ಪತ್ರವನ್ನು ಬರಿತಾ ಇದ್ದೀವಿ. ನ್ಯಾಯ ಕೇಳುವಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಹೇಳ್ತಾ ಇರುವಂಥದ್ದು. ಕಾದು ನೋಡಬೇಕಾಗಿದೆ. 5ನೇ ತಾರೀಕು, ಮಾರ್ಚ್ 5ನೇ ತಾರೀಕು ಕೂಡ ಎಷ್ಟು ಪರ್ಸೆಂಟ್ ಕಮಿಷನ್ ಕೇಳ್ತಾ ಇದ್ದಾರೆ, ಯಾವ ರೀತಿ ಯಾವ್ಯಾವ ಸಚಿವರು ಅಂತ ಹೆಸರು ಬಹಿರಂಗ ಪಡಿಸ್ತಾರೆ ಅದನ್ನು ಕಾದು ನೋಡಬೇಕಾಗಿರುವಂಥದ್ದು. ಅರುಣ್.
ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.